ನಾಯಿಗೆ ಹಾಕಬೇಕು ಅನಿಸಿದ್ರೆ ವಾರಕ್ಕೊಂದು 2 ದಿನ ಈ ಥರ ಅನ್ನ ಮಿಕ್ಕಿತ್ತು ಅಂದರೆ ತಗೊಬಂದು ಹಾಕ್ತೀನಿ. ಬಿಸ್ಕೆಟ್ ಅಂತೂ ಅವಾಗವಾಗ ಹಾಕ್ತಾಯಿರ್ತೀನಿ. ಬಟ್ ಅನ್ನ ಯಾವಾಗಲೂ ಹಾಕೋ ಅಷ್ಟು ದೇವರು ಇನ್ನೂ ಕೊಟ್ಟಿಲ್ಲ ನನಗೆ. ಆ ಕೆಪಾಸಿಟಿ ಕೊಟ್ಟರೆ ನಿಜವಾಗ್ಲೂ ಪ್ರಾಣಿಗಳಿಗೆ ಮಾಡಿದ್ರೆ ನಿಜವಾಗ್ಲೂ ಒಳ್ಳೆಯದಾಗುತ್ತೆ. ಆ್ಯಕ್ಚುಲಿ ಗೆಣಸನ್ನ ಕಾಯದ ಜೊತೆ ತಿನ್ನಿ ಅಂತ ಹೇಳ್ಬಿಟ್ಟು ಕಾಯನ್ನು ಕೊಟ್ಟಿದ್ದಾರೆ. ಬಿಸಿಗೆ ಇಟ್ಟಿದ್ದೀನಿ. ಬೆಳಗ್ಗೆ ಊಟಕ್ಕೆ ಕೊಟ್ಟಿದ್ರು, ಬೆಳಗ್ಗೆ ಟಿಫನ್ಗೆ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಯಾಕಂದರೆ ಚಿಕ್ಕ ಪುಟ್ಟದವನ್ನೇ ಬೆಲೆ ಕೊಟ್ಟು ತಗೊಳ್ಳೋದು ಜನ. ನಾವು ಅಷ್ಟೇ ಯೋಚನೆ ಮಾಡ್ತೀವಲ್ಲ, ದೊಡ್ಡ ಬಜೆಟ್ಗೆ ಕೈ ಹಾಕಲ್ಲ ನಾವು. ಸೊ ಮಿಡ್ಲ್ ಕ್ಲಾಸ್ ಅಂದಮೇಲೆ ನಾವು ಚಿಕ್ಕದಾಗಿ ಪರ್ಚೇಸ್ ಮಾಡ್ತೀವಿ. ಸೊ ನಾವು ಹಂಗೆ ಇರಬೇಕಾದ್ರೆ ಕೆಲವೊಬ್ಬರು ಹಂಗೆ ಇರ್ತಾರೆ. ಯಾಕಂದರೆ ಎಲ್ರಿಗೂ ದುಡ್ಡಿಗೆ ಪ್ರಾಬ್ಲಮ್ ಇರುತ್ತೆ. ನೀರಿಗೆ ಹಾಕಿ ಎತ್ತದೇ ಸಾಕ್ಷಿ. ಯಾಕಂದರೆ ನೀರಿಗೆ ಹಾಕಿ ಎತ್ತಾದ್ಮೇಲೆ ನಮ್ಮ ಡೌಟ್ ಕ್ಲಿಯರ್ ಆಗಿಬಿಡುತ್ತೆ. ಅದು ಏನಾದ್ರು ಹುಡ್ಕೋಬೇಕು ಅನ್ನೋದಿದ್ದರೆ ಒಡೆಯೋದಿಲ್ಲ. ಇದು ಹುಡ್ಕೊಳ್ಳಲ್ಲ, ಒಡೆದೋಗುತ್ತೆ ಅನ್ನೋದಿದ್ದರೆ ನೀರಿಗೆ ಹಾಕಿ ಎತ್ತಾದ್ಮೇಲೆ ಒಂದು ಸ್ವಲ್ಪ ಹೊತ್ತಲ್ಲೇ ಒಡೆದೋಗ್ಬಿಡುತ್ತೆ ಅದು. ಹಾಯ್ ಹಲೋ ಗುಡ್ ಮಾರ್ನಿಂಗ್. ಸೊ ಬೆಳಗಿನ ಕಾರ್ಯಕ್ರಮ ದಿನನಿತ್ಯದಂತೆಯೇ ನಡೀತಾ ಇದೆ. ಸೊ ಪೇಂಟಿಂಗ್ ಒಂದಷ್ಟು ಹ್ಯಾಂಡ್ಮೇಡ್ಸ್ನ ಪೇಂಟಿಂಗ್ ಮಾಡಿಟ್ಟಿದ್ದೀನಿ. ತುಂಬ ವರ್ಕ್ ಇರ್ತಾಯಿತ್ತು. ಒಂದು ನೈಟ್ ಒಂದಷ್ಟು ಮಾಡಿಟ್ಟೆ. ಬಟ್ ಮಲಗೋಷ್ಟರಲ್ಲಿ ಟೈಮ್ ಕೂಡ ಆಯಿತು. ಇವಾಗ ಇನ್ನೊಂದು ಸ್ವಲ್ಪ ಮಾಡೋಣ ಅಂದ್ಬಿಟ್ಟು ಇಲ್ಲಿ ಇಟ್ಕೊಂಡು ಕೂತಿದ್ದೀನಿ. ಆಮೇಲೆ ಮಾಡಿರೋಂಥದ್ದನ್ನ ತೋರಿಸ್ತೀನಿ. ಮತ್ತು ಇವಾಗಷ್ಟೇ ಒಂದಷ್ಟು ಬಟ್ಟೆ ಇದೆ, ಒಂದು ಬಕೆಟಷ್ಟು ನೈಟೇ ನೆನೆಸಿರೋದ್ರಿಂದ ಈಸಿ ಆಯಿತು ಒಗೆಯೋದಕ್ಕೆ. ಒಗೆದು ಇಟ್ಟಿದ್ದೀನಿ. ಇವಾಗ ನೀರು ಸೋರಕ್ಕೆ ಹಾಕಿದ್ದೀನಿ. ಒಣಗಾಕಕ್ಕೆ ಹೋಗಬೇಕು ನೀರು ಸೋರಾದ್ಮೇಲೆ. ಇಲ್ಲಿ ಹ್ಯಾಂಡ್ಮೇಡ್ಗಳನ್ನೆಲ್ಲ ಪೇಂಟಿಂಗಿಗೆ ಅಂತ ಇಟ್ಕೊಂಡಿದ್ದೀನಿ. ಇಲ್ಲಿ ಅರ್ಧ ಪೇಂಟಿಂಗ್ ಆಗಿರೋದಿದೆ. ಮತ್ತು ರೆಡಿಯಾಗಿರೋದೆಲ್ಲ ಇಲ್ಲಿ ಇಟ್ಟಿದ್ದೀನಿ. ಕಲರ್ ಕಾಂಬಿನೇಷನ್ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಇಲ್ಲಿ ಇನ್ನೊಂದಷ್ಟು ಪೇಂಟಿಂಗ್ ಮಾಡೋದಿದೆ. ಇಲ್ಲಿ ಇನ್ನೊಂದಷ್ಟು ಜೋಡಿಗಳನ್ನ ಇಟ್ಟಿದ್ದೀನಿ. ಇಲ್ಲೆಲ್ಲ ಒಂದಷ್ಟು ಇದ್ದಾವೆ, ಇಲ್ಲೊಂದಿಷ್ಟಿದ್ದಾವೆ. ಎಲ್ಲ ಚಿಕ್ಕ ಪುಟ್ಟದು ಸ್ಟಡ್ಸ್ ಎಲ್ಲ ಕೇಳ್ತಾಯಿದ್ರು ಒಂದಷ್ಟು ಜನ. ಈ ಥರ ಚಿಕ್ಕ ಚಿಕ್ಕ ಸ್ಟಡ್ಸ್ಗಳೆಲ್ಲ ಮಾಡಿದ್ದೀನಿ ಈ ಸಾರಿ. ಅಂದರೆ ಸಾರಿನೇ ಮಾಡಿದೆ, ಬಟ್ ಪೇಂಟ್ ಮಾಡೋಕ್ಕಾಗಿರಲಿಲ್ಲ ನನಗೆ. ಅದಕ್ಕೆ ಇವಾಗ ನಿಧಾನ ಕೂತ್ಕೊಂಡು ಒಂದಷ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ನೋಡಿ ಈ ಥರ ಸ್ಟಡ್ಗಳು ಬರುತ್ತೆ. ಸೊ ಈ ಕಲರ್ ಕಾಂಬಿನೇಷನ್ನು ತುಂಬ ಚೆನ್ನಾಗಿ ಮಾಡಿದ್ರೆ ಸಖತ್ತಾಗಿ ಕಾಣಿಸುತ್ತೆ. ಬೆಳಗ್ಗೆನ ಒಳ್ಳೆ ಮುದ್ದೆ ಊಟ ಕೊಟ್ಟಿದ್ರು, ಅದ್ರ ಜೊತೆಗೆ ರೈಸ್ ಕೊಟ್ಟಿದ್ರು. ಯಾವತ್ತೂ ರೈಸು ತಿನ್ನೋಕ್ಕೆ ಆಗ್ತಿರ್ಲಿಲ್ಲ ನನಗೆ ಮುದ್ದೆ ಮೇಲೆ. ಬಟ್ ಇವತ್ತೇನು ಹೊಟ್ಟೆ ಸಿಗ್ತಾಯಿತ್ತು, ಅದಕ್ಕೆ ಸ್ವಲ್ಪ ತುಪ್ಪ ಹಾಕೊಂಡು ಸೊಪ್ಪಿನ ಜೊತೆಗೆ ಸಾಕಾಗಿರುತ್ತೆ. ತಿಂತಾಯಿದ್ದೀನಿ. ತಿಂದ್ಬಿಟ್ಟು 2 ಕೊರಿಯರ್ ಇದೆ. ಆ್ಯಕ್ಚುಲಿ ಏನೋ ಒಂದು ಕಳಿಸ್ಬೇಕಾಗಿತ್ತು. ಅದನ್ನು ಕೊರಿಯರ್ ಮಾಡಿಬಿಟ್ಟು ಬಟ್ಟೆ ಒಣಗಾಕಬೇಕು. ತುಂಬ ಕೆಲಸ ಇದೆ ಪಾಪ. ಕೊರಿಯರ್ ಮಾಡೋದಕ್ಕೆ ಇವಾಗ ಬೇರೆ ಅಡ್ರೆಸ್ ಕೊಟ್ಬಿಟ್ಟು ಮಾಡ್ತಾಯಿದ್ದೀನಿ. ಯಾಕಂದರೆ ಅಲ್ಲಿ ಪೋಸ್ಟ್ ಆಫೀಸಲ್ಲಿ ತಗೊಳ್ಳಲ್ಲ ನಂದು. ಅದಕ್ಕೋಸ್ಕರ ಇವಾಗ ನನಗೆ ಊಟ ಕೊಡ್ತಾರಲ್ಲ ಅವ್ರನ್ನೇ ಹೆಲ್ಪ್ ಕೇಳಿದ್ದೀನಿ ಇವಾಗ. ಸೊ ಇವಾಗ ಅದನ್ನು ಮಾಡಿಬಿಟ್ಟು ಮೊದಲು ಬಾಕ್ಸ್ ಎಲ್ಲ ಪ್ರಿಪೇರ್ ಮಾಡಿ ನಾನೇ ಮಾಡಬೇಕಲ್ಲ. ಸದ್ಯ ಹೆಂಗೋ ಕೊರಿಯರ್ ಮಾಡೋದಕ್ಕೆ ಎಲ್ಲ ಬೇಗ ಪ್ಯಾಕಿಂಗ್ ಮಾಡಿದ್ದಾಯಿತು. ಆ್ಯಕ್ಚುಲಿ ಪ್ಯಾಕಿಂಗ್ ಮಾಡೋಕ್ಕೆ ತುಂಬ ಟೈಮ್ ತಗೊಳುತ್ತೆ. ಆ ಬಾಕ್ಸ್ ಹುಡುಕಬೇಕು, ತಿರ್ಗಿ ಅಡ್ರೆಸ್ ಬರೀಬೇಕು, ಮತ್ತು ಅದಕ್ಕೆ ಏನೇನು ಹಾಕ್ಬೇಕು ಅಂತ ಕರೆಕ್ಟಾಗಿ ನೋಡಾಕಬೇಕು. ಎಕ್ಸ್ಚೇಂಜ್ ಆಗಿಬಿಟ್ರೆ ಕಷ್ಟ ಆಮೇಲೆ. ಸೊ ಒಬ್ಬೊಬ್ರಿಗೆ ಒಂದೊಂದು ಕಳಿಸ್ಬೇಕಾಗಿತ್ತು. 3 ಕಡೆ 3 ಕಳಿಸಿದ್ದೀನಿ. ಇವಾಗ ಜ್ಯುವೆಲ್ರಿ ಎಲ್ಲ ಬೇರೆ ಐಟಮ್ಸ್ ಏನೋ ಕಳಿಸ್ಬೇಕಾಗಿತ್ತು. ಸೊ ಎಲ್ಲ ಪ್ಯಾಕಿಂಗ್ ಮಾಡಿಬಿಟ್ಟು ಬೇಗನೆ ಕಳಿಸಿದ್ದಾಯಿತು ಅವರಿಗೆ. ಪಾಪ ಅವ್ರಿಗೂ ಟೈಮ್ ಆಗಿಬಿಟ್ಟಿತ್ತು, ತಗೊಂಡು ಹೋದರು. ಇಲ್ಲ ಅಂತೀರಿ ನಾನೇ ಹೋಗಿದ್ರೆ ಇವತ್ತೆಲ್ಲ ಕೆಲಸ ಆಯ್ತಿರಲಿಲ್ಲ ಬೇಗ. ಬಟ್ಟೆ ಒಂದು ಬಕೆಟ್ ಆಗಿದೆ. ಇವಾಗ ಆಚೆ ತೊಗೊಂಡೋಗಿ ಹಾರಾಕ್ಬೇಕು. ನಾನೊಬ್ಬರು ಮೈಸೂರವ್ರ ಹತ್ರ ಬೀಡ್ಸ್ ಪರ್ಚೇಸ್ ಮಾಡ್ತೀನಿ. ಅವ್ರು ಕಳಿಸಿರೋ ಅಂಥದ್ದು. ಆ್ಯಕ್ಚುಲಿ ಅವರು ಮೈಸೂರು ಹತ್ರ ಹುಣಸೂರು. ಅವ್ರು ಬೀಡ್ಸ್ ಜೊತೆ ಇದನ್ನು ಕಳಿಸಿದ್ದಾರೆ. ಒಟ್ಟು ಸಾಕಾಗಿಲ್ಲ, ಅದಕ್ಕೆ ಇನ್ನೂ ಸ್ವಲ್ಪ ಹಾಕ್ಬೇಕು. ಬೌಲ್ ಅದರೊಳಗೆ ಐತಾ? ಅಯ್ಯೋ ನಿಧಾನ. ಊಟ ಖಾಲಿ ಆಗಿಬಿಟ್ಟೈತೆ. ಅಷ್ಟೊಂದು ಸರಿ ಬೆಂಕಿ ಹಾಕಿದೆ. ಆ್ಯಕ್ಚುಲಿ ಅದು ಸರಿಯಾಗಿ ಬೆಂದೇ ಇಲ್ಲ, ಯಾಕೋ ಗೊತ್ತಿಲ್ಲ. ಅದಕ್ಕೆ ಇನ್ನೊಂದು ದೊಡ್ಡ ಬಾಣಲೆ ಉಯ್ತಾ ಇದ್ದೀನಿ. ಹೊಟ್ಟೆಲ್ಲ ಖಾಲಿ ಆಗಿಬಿಟ್ಟಿತ್ತು. ಅದು ಜೋರಾಗಿ ಅಂಟಿಸು. ಇಲ್ಲ ಹುಡುಗರು ಮಾಡ್ತಾವ್ರೆ. ಅದು ಬೆಂಕಿ ಸರಿಯಾಗಿ ಅಂಟ್ಕೊಂಡಿಲ್ಲ, ಅದಕ್ಕೆ ಮತ್ತೆ ಇನ್ನೂ ಸರಿ ಹಾಕ್ಸ್ತಾ ಇದ್ದೀನಿ. ಅರ್ಧ ಲೀಟ್ರ್ ಹಾಲು ತೊಗೊಂಡು ಬಂದೆ. ತಂದಿದ್ದ ಹಾಲನ್ನ ಒಂದಷ್ಟು ಅನ್ನ ಮಿಕ್ಕಿತ್ತು. ಸೊ ಇವಾಗ ಈ ಹಾಲನ್ನ ಇದ್ರೊಳಗಡೆ ಹಾಕ್ಬಿಟ್ಟು, ಅನ್ನ ಮಿಕ್ಕಿದ್ದನ್ನ ವೇಸ್ಟ್ ಅಲ್ವಾ, ಮತ್ತು ನಾಯಿಗಾರು ಯೂಸ್ ಆಗಲಿ ಅಂತ. ಆ್ಯಕ್ಚುಲಿ ನಾನು ಟೀ ಕಾಫಿ ಕುಡಿಯೋಲ್ಲ, ಅದಕ್ಕೆ ಹಾಲೇನೋ ನಮ್ಮ ಮನೇಲಿ ಉಪಯೋಗನೇ ಮಾಡಲ್ಲ ನಾನು. ಹಿಂಗೇನಾದರೂ ನಾಯಿಗೆ ಹಾಕಬೇಕು ಅನಿಸಿದ್ರೆ ವಾರಕ್ಕೊಂದು 2 ದಿನ ಈ ಥರ ಅನ್ನ ಮಿಕ್ಕಿತ್ತು ಅಂದರೆ
ತಗೊಬಂದು ಹಾಕ್ತೀನಿ. ಬಿಸ್ಕೆಟ್ ಅಂತೂ ಅವಾಗವಾಗ ಹಾಕ್ತಾಯಿರ್ತೀನಿ. ಬಟ್ ಅನ್ನ ಯಾವಾಗಲೂ ಹಾಕೋ ಅಷ್ಟು ದೇವರು ಇನ್ನೂ ಕೊಟ್ಟಿಲ್ಲ ನನಗೆ. ಆ ಕೆಪಾಸಿಟಿ ಕೊಟ್ಟರೆ ನಿಜವಾಗ್ಲೂ ಪ್ರಾಣಿಗಳಿಗೆ ಮಾಡಿದ್ರೆ ನಿಜವಾಗ್ಲೂ ಒಳ್ಳೆಯದಾಗುತ್ತೆ. ಈ ಮನುಷ್ಯನಿಗೆ ಮಾಡೋದಕ್ಕಿಂತ ಪ್ರಾಣಿಗಳಿಗೆ ಮಾಡಿ. ಆದಷ್ಟು ಕೇಳ್ಕೊಳ್ಳೋದಿಷ್ಟೇ ನನ್ನ ವೀಡಿಯೋ ನೋಡೋರಿಗೆ, ನಾವು ಮೃಷ್ಟಾನ ಇಡೋಕ್ಕಾಗದೇ ಇದ್ರು ಒಬ್ರಿಗೆ ಅಟ್ಲೀಸ್ಟು ನಮ್ಮ ಮನೇಲಿ ಒಂದು ಮಜ್ಜಿಗೆ ಅನ್ನಾದರೂ ಕೊಡ್ತೀವಿ ಅನ್ನೋ ಅಷ್ಟು ದೇವ್ರು ಕೊಟ್ಟಿದ್ರೆ ಸಾಕು. ಆ ಥರ ಇಡೋ ಮನಸ್ಸು ಕೂಡ ಇರಬೇಕು. ಯಾಕಂದರೆ ಹೋಗೋವಾಗ ಏನೂ ಎತ್ಕೊಂಡು ಹೋಗಲ್ಲ ನಾವು. ಸೊ ಅಟ್ಲೀಸ್ಟ್ ಇರೋವರೆಗೂ ಒಬ್ರಿಗೆ ಉಪಯೋಗ ಆಗೋ ಥರ ಪ್ರಾಣಿಗಳಿಗೆ ಅದರಲ್ಲೂ ಸಹಾಯ ಮಾಡಬೇಕು ಅನ್ನೋದು ನಾನು ಕೇಳ್ಕೊಳ್ಳೋ ಅಂಥದ್ದು. ಗೆಣಸು ಕೊಟ್ಟಿದ್ದಾರೆ ಬೇಯಿಸ್ಬಿಟ್ಟು. ಆ್ಯಕ್ಚುಲಿ ಗೆಣಸನ್ನ ಕಾಯಲ್ ಜೊತೆ ತಿನ್ನಿ ಅಂತ ಹೇಳ್ಬಿಟ್ಟು ಕಾಯಲ್ನೂ ಕೊಟ್ಟಿದ್ದಾರೆ. ಬಿಸಿಗೆ ಇಟ್ಟಿದ್ದೀನಿ. ಬೆಳಗ್ಗೆ ಊಟಕ್ಕೆ ಕೊಟ್ಟಿದ್ರು, ಬೆಳಗ್ಗೆ ಟಿಫನ್ಗೆ ಕೊಟ್ಟಿದ್ರು. ಬಟ್ ನಾನು ತಿಂದಿರಲಿಲ್ಲ. ಇವಾಗ ಬಿಸಿಗೆ ಇಟ್ಟಿದ್ದೆ, ಯಾಕಂದರೆ ಬಿಸಿ ಇದ್ದರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಇವಾಗ ತಿನ್ನಬೇಕು. ನೋಡೋಣ ಕಾಯಲ್ ಜೊತೆ ಹೆಂಗಿರುತ್ತೆ ಟೇಸ್ಟ್ ಅಂತ. ನಾನು ಇವತ್ತರೆಗೂ ತಿಂದಿದ್ದೇ ಇಲ್ಲ. ಆ್ಯಕ್ಚುಲಿ ಇದನ್ನು ಹೆಂಗೆ ಅಂದರೆ ಒಬ್ಬಟ್ಟನ್ನ ಕಾಯಲ್ ಜೊತೆ ತಿಂತೀವಲ್ಲ ಹಾಲು ಜೊತೆ, ಆ ಥರ ಇದನ್ನು ತಿನ್ನಬೇಕಂತೆ. ನೋಡೋಣ ಹೆಂಗಿರುತ್ತೆ ಟೇಸ್ಟು, ಏನು ಕತೆ ಅಂತ. ನಾನು ಯಾವತ್ತೂ ಟ್ರೈ ಮಾಡಿಲ್ಲ, ಇವತ್ತು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ನಾವೆಲ್ಲ ಏನು ಅಂದರೆ ನನಗೆ ಗೊತ್ತಿಲ್ಲ ಇವತ್ತರೆಗೂ ಕಾಯಲ್ನ ಗೆಣಸು ಜೊತೆ ತಿಂತಾರೆ ಅಂತ. ಬಟ್ ನಾವು ಗೆಣಸನ್ನ ಹಂಗಂಗೆ ತಿನ್ಕೊಬಿಡ್ತಾಯಿದ್ದೋ ಬೇಯಿಸ್ಬಿಟ್ಟು. ಇವತ್ತೇ ಫಸ್ಟ್ ಟೈಮ್ ಅವ್ರು ಕೊಟ್ಟಾದ್ಮೇಲೆ ಗೊತ್ತಾಗಿದ್ದು ಇದೂ ಹಿಂಗೆ ತಿಂತಾರ ಅಂತ. ಸೊ ಎಲ್ಲರೂ ನೋಡಿ ಒಂದೊಂದು ಕಡೆ ಊಟ ಸ್ಟೈಲು ಬೇರೆ ಬೇರೆ ಇರುತ್ತೆ. ಇವಾಗ ಗೆಣಸು ಜೊತೆ ಕಾಯಲ್ಲಿ ಹಾಕೊಳ್ಳೋಣ. ಮಸಿ ಆಗಿಬಿಟ್ಟೈತೆ. ಇವತ್ತು ಸ್ವಲ್ಪ ಬೀಡ್ಸ್ ಕಳಿಸಿದ್ರಲ್ಲ ಅದನ್ನು ಪೈರ್ಗೆ ಹಾಕಿ ಬಂದಿದ್ದೀನಿ, ಹೊರಗಡೆ ಬೇಕಿಂಗ್ ಹಾಕಿ ಬಂದಿದ್ದೀನಿ. ಇದು ಟೆರಾಕೋಟದೇನೆ ಒಂದು ಓಲೆ. ನೋಡೋಣ ಟ್ರೈಯಲ್ಲಿ ಹೆಂಗಿರುತ್ತೆ, ಏನು ಕತೆ ಕಾಯಲ್ಲಿ ಜೊತೆ ತಿನ್ನೋದು ಅಂತ. ಕಾಯಿ ಬಜ್ಜಿ ಅಂತನೋ ಏನೋ ಹೇಳಿದ್ರು ಅವರು. ಆ್ಯಕ್ಚುಲಿ ನಾನು ಕಾಯಿ ಹಾಲು ಅಂತ ಹೇಳ್ತಾಯಿದ್ದೀನಿ, ಯಾಕಂದರೆ ಹಿಂಗೆ ಇರುತ್ತಲ್ವ ಒಬ್ಬಟ್ಟಿಗೆ ಮಾಡ್ತೀವಲ್ಲ ಅದು ಕೂಡ. ಸೊ ನೋಡ್ತಾ ಇರ್ಬೋದು ನೋಡಿ ಇವಾಗ ಹಿಂಗಿರುತ್ತೆ ಇದು. ಇವಾಗ ತಿನ್ನೋಣ ಹೆಂಗಿರುತ್ತೆ ನೋಡೋಣ ಟೇಸ್ಟ್. ಯಾವತ್ತೂ ತಿಂದಿಲ್ಲ ಈ ಥರ. ಒಂದೊಂದು ಥರ ಟೇಸ್ಟು. ಒಬ್ಬೊಬ್ಬರ ಕಡೆ ಒಂದೊಂದು ಥರ ಮಾಡ್ತಾರೆ ಅಡುಗೆ ಊಟಗಳು. ನಿಜವಾಗ್ಲೂ ಈ ಮನುಷ್ಯನಿಗೆ ಬಾಯಿ ಚಪ್ಪಳೆ ಎಷ್ಟಿರುತ್ತಲ್ಲ, ಅವನು ಎಂತೆಂಥ ಫುಡ್ಡೆಲ್ಲ ತಿಂತಾನಲ್ಲ, ಎಲ್ಲನೂ ಟೇಸ್ಟ್ ಮಾಡ್ತಾನೆ. ಇವಾಗ ಕಲಿಸಿದ್ದೀನಿ ನಾನು, ತಿನ್ನೋಣ. ಚೆನ್ನಾಗಿದೆ. ಒಂದೊಂದು ಟೇಸ್ಟ್ ನೋಡಿ ಹೆಂಗೆಂಗೋ ಇರುತ್ತೆ. ಕುಂಬಳಕಾಯಲ್ಲಿ ನನಗೆ ಸ್ವೀಟ್ ಹಲ್ವಾ ಥರ ಮಾಡಿ ಕಳಿಸಿದ್ರು. ನೋಡಿದರೆ ಅದು ನನಗೆ ನಿಜವಾಗ್ಲೂ ನಂಬೋಕ್ಕೆ ಆಗಲಿಲ್ಲ ಅದು ಕುಂಬಳಕಾಯಲ್ಲಿ ಮಾಡಿದ್ದು ಅಂತ. ಒಂದು ಸಾರಿ ಕಳಿಸಿದ್ರು ನನಗೆ. ಆ್ಯಕ್ಚುಲಿ ಕುಂಬಳಕಾಯಿ ಪಲ್ಯ ಖಾರ ಬೇರೆ ಮಾಡಿದರು, ಇನ್ನೊಂದು ಕಡೆ ಸ್ವೀಟು ಹಾಕ್ಬಿಟ್ಟು ಮಾಡಿದರು, ಬೆಲ್ಲ ಹಾಕ್ಬಿಟ್ಟು. ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬ ಚೆನ್ನಾಗಿತ್ತು. ಅದು ವೀಡಿಯೋ ಮಾಡಿದೆ, ಬಟ್ ನನ್ನ ಫೋನ್ ಹ್ಯಾಂಗ್ ಆಗ್ತಾ ಇರೋದ್ರಿಂದ ಆ ವಿಡಿಯೋ ಆಗೇ ಇಲ್ಲ. ಅದು ವೀಡಿಯೋ ಮಾಡಿದರೆ 2-3 ಸರಿ ಆಗಿಲ್ಲ. ಸ್ಟೋರೇಜ್ ಪ್ರಾಬ್ಲಮ್ ಇದ್ದಾಗ ಹಂಗೆ ಆಗುತ್ತೆ. ಒಂದೊಂದು ಸಾರಿ ವೀಡಿಯೋ ಕ್ಲಿಪ್ಪು ಅದು ತಗೊಂಡೇ ಇರಲ್ಲ, ವೀಡಿಯೋನೇ ಆಗಿರಲ್ಲ. ಸಖತ್ತಾಗಿದೆ. ಏನೇನು ಟೇಸ್ಟು ಎಲ್ಲೆಲ್ಲಿ ಇರುತ್ತೆ ನೋಡಿ, ನಾಲ್ಗೆಲ್ಲ ಟೇಸ್ಟ್ ಇರೋದು. ಯಾರೆಲ್ಲ ಈ ಥರ ಗೆಣಸು ಸ್ವೀಟ್ ಗೆಣಸು ಒಳಗಡೆ ಈ ಥರ ಕಾಯಲ್ಲಿ ಹಾಕೊಂಡು ತಿಂದಿದ್ದೀರಾ, ಟೇಸ್ಟ್ ಹೆಂಗಿರುತ್ತೆ ಅಂತ ಒಂದು ಕಮೆಂಟ್ ಹಾಕಿ. ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಈ ಕಾಯಲ್ಲಿ ಒಳಗಡೆ ಬೆಲ್ಲದಲ್ಲಿ ಮಾಡಿರೋದು ಅನಿಸುತ್ತೆ. ಆ ಟೇಸ್ಟು ಆ ಫ್ಲೇವರ್ ಗೊತ್ತಾಗ್ತಿದೆ ಇಲ್ಲಿ ತಿನ್ನುವಾಗ. ಅವ್ರು ಹೇಳಿದರು ಒಬ್ಬಟ್ಟು ಹಿಂಗೆ ಕಲ್ಸ್ಕೊಂಡು ತಿಂತೀರಲ್ಲ ಅದೇ ಥರ ತಿನ್ಬೇಕಿದ್ನ ಅಂತ ಹೇಳಿದರು. ಬೆಳಗ್ಗೆ ನನಗೆ ಮುದ್ದೆ ಮತ್ತು ರೈಸು ಕೊಟ್ಟಿದ್ರಲ್ಲ ಅದನ್ನು ತಿಂದಿದ್ದೆ, ಹೊಟ್ಟೆ ತುಂಬಿತ್ತು. ಅದಕ್ಕೆ ನಾನು ತಿಂದಿಲ್ಲ, ಅವಾಗ ಬಿಸಿ ಇತ್ತು ಇದು. ಬಟ್ ನಾನು ಇವಾಗ 3 ಗಂಟೆ ಆಗಿದೆ ಟೈಮ್ ಅನಿಸುತ್ತೆ. ಇವಾಗ ಬಂದೆ, ಹೊಟ್ಟೆ ಹಸಿವಾಗ್ತಿತ್ತಲ್ಲ, ಇದನ್ನು ಬಿಸಿ ಮಾಡಿಬಿಟ್ಟು ತಿಂತಾಯಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಬೆಳಗ್ಗೆಯಿಂದ 2-3 ಸಾರಿ ಒಟ್ಟಾಕಿ ಏನು ಮಾಡಿದ್ರೂ ಇದಾಗೇ ಇರಲಿಲ್ಲ. ನಾನು 11:45 ಹೋಗ್ಬಿಟ್ಟು ಬೇರೆಯವ್ರ ಕೈಲಿ ಇಲ್ಲಿ ಇಟ್ಟಿಸ್ಕೊಂಡು, ಯಾಕಂದರೆ ಇಲ್ಲಿ ಕೆಳಗಡೆ ಇಳಿದುಬಿಟ್ರೆ ಮತ್ತೆ ಹತ್ತೋದಕ್ಕೆ ಕಷ್ಟ ಆಗುತ್ತೆ ಬಿಸಿ ಎತ್ಕೊಂಡು.
ಸೊ ಅಲ್ಲಿ ಸ್ಟೆಪ್ ತರೋದ್ರಿಂದ ಕಷ್ಟ ಆಗುತ್ತೆ ಆಮೇಲೆ. ಅದಕ್ಕೆ ಈ ಕಡೆ ಇಟ್ಕೊಂಡು ಇಲ್ಲಿ ಮಾಡ್ತಾಯಿದ್ದೆ, ಹೊಗೆ ಬರ್ತಾಯಿತ್ತು ಇನ್ನು. ಬಿಸಿ ಮುದ್ದೆ ಜೊತೆಗೆ ಫಿಶ್ ಸಾಂಬಾರು ಕೊಟ್ಟಿದ್ದಾರೆ. ಚೆನ್ನಾಗಿ ಫೈರ್ ಆಗಿದೆ. ಆ್ಯಕ್ಚುಲಿ ದೊಡ್ಡ ಹೋಲ್ ಬೀಡ್ ಬೇಕಾಗಿತ್ತು, 1000 ಬೀಡು ಆರ್ಡ್ರ್ ಮಾಡಿದ್ದೆ. ಅದು ಬಂದಿತ್ತು, ಇವತ್ತೇ ಬಂತು, ಇವತ್ತೇ ಫೈರ್ಗೆ ಹಾಕ್ಬಿಟ್ಟೆ. ಯಾಕಂದರೆ ನನಗೆ ಹ್ಯಾಂಡ್ಮೇಡ್ಸ್ ಮಾಡ್ತಾಯಿದ್ದೆ. 23 ಇನ್ನೊಂದು ಸ್ಟಾಲ್ ಇದೆ ಬೆಂಗಳೂರಲ್ಲಿ. ಸೊ ಅದಕ್ಕೆ ಬೇಕು ನನಗೆ. ಸ್ವಲ್ಪ ಹ್ಯಾಂಡ್ಮೇಡ್ಸ್ಗಳು ಚೆನ್ನಾಗಿ ಸೇಲ್ ಆಗ್ತಿದೆ. ಹ್ಯಾಂಡ್ಮೇಡ್ಸು ಚೆನ್ನಾಗಿದೆ ನಾನು ಮಾಡೋ ಡಿಸೈನ್ಸ್ ಎಲ್ಲ. ಸೊ ಅದಕ್ಕೆ ಬೇಗ ಸೇಲ್ ಆಗ್ತಿದೆ. ಲಾಂಗ್ ಸೆಟ್ಸ್ ಎಲ್ಲ ಮಾಡಿದ್ರೆ ಕೆಲವೊಬ್ಬರು ತಗೊಳ್ಳಲ್ಲ, ಅದನ್ನು ಸ್ವಲ್ಪ ಕಾಸ್ಟ್ಲಿನೂ ಇರುತ್ತೆ. ಯಾಕಂದರೆ ಹ್ಯಾಂಡ್ಮೇಡ್ ಆಗಿರೋದ್ರಿಂದ ಮಣ್ಣಿಂದ ಮಾಡೋದು ತುಂಬ ಕಷ್ಟ ಇರುತ್ತಲ್ಲ. ಸೊ ಅದಕ್ಕೆ ಕಾಸ್ಟ್ಲಿ ಅಂತ ಯಾರು ತಗೊಳ್ಳಲ್ಲ. ಹ್ಯಾಂಡ್ಮೇಡ್ ಆದರೆ ಚಿಕ್ಕ ಚಿಕ್ಕದಾಗಿರುತ್ತೆ, ರೇಟ್ ಕಮ್ಮಿ ಇರುತ್ತೆ. ಸೊ ಅದರಿಂದ ಪರ್ಚೇಸ್ ಮಾಡ್ತಾರೆ. ಸೊ ಅದಕ್ಕೆ ನಾನು ಇನ್ನೂ ಒಂದಷ್ಟು ಇದ್ದು ಬ್ಯಾಲೆನ್ಸ್ ಅವನ್ನೆಲ್ಲ ಪೇಂಟಿಂಗ್ ಮಾಡ್ಕೊಂಡು ಕೂತಿದ್ದೆ ಇಷ್ಟೊತ್ತು. ನಿನ್ನೆ ಇವತ್ತು ಮಾಡಿರೋಂಥ ಹ್ಯಾಂಡ್ಮೇಡ್ ಡಿಸೈನ್ಸು. ಸೊ ಇದಕ್ಕೆಲ್ಲ ಪೇರ್ ಇಯರಿಂಗ್ಸ್ಗೆ ಇವಾಗ ತಾನೇ ಸ್ಟಡ್ ಹಾಕ್ಬಿಟ್ಟು ಇಟ್ಟಿದ್ದೀನಿ. ಬ್ಯಾಕ್ ಸ್ಟಡ್ ಅಂಟಿಸ್ಬಿಟ್ಟು ಈಟೆ ಮಲಗಬೇಕು. ಟೈಮ್ ಬೇರೆ ಆಗಿದೆ, ಆಗಲೇ 11:15 12 ಗಂಟೆ ಆಗ್ತಾ ಬಂತು ಅನಿಸುತ್ತೆ. ಸೊ ಹ್ಯಾಂಡ್ಮೇಡ್ ಡಿಸೈನ್ ಹೆಂಗೆ ಬಂದಿದೆ ಏನು ಕತೆ ಅಂತ ಒಂದು ಲೈಕ್ ಕೊಟ್ಬಿಟ್ಟು ನನ್ನ ವಿಡಿಯೋಗೆ ಇಷ್ಟ ಆಗಿದ್ದರೆ. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿರೋ ಡಿಸೈನ್ಸ್ ಎಲ್ಲ ಈ ಸಾರಿ ಪೇಂಟಿಂಗ್ ಮಾಡಿದ್ದೀನಿ. ಕಲರ್ಫುಲ್ಲಾಗೂ ಇದೆ. ಸೊ ಅದಕ್ಕೆ ಇದು ಪೂರ್ತಿ ಜೋಡಿ ತೋರ್ಸೋಕ್ಕೆ ಆಗ್ತಾಯಿಲ್ಲ ನನಗೆ. ಸೊ ಇದೆಲ್ಲ ರೆಡಿ ಆದಮೇಲೆ ಒಂದು ಸರಿ ಹಾಕೊಂಡು ತೋರಿಸಿದ್ರೇ ಚೆಂದ ಇರುತ್ತೆ, ನಿಮಗೆ ಆವಾಗ ಗೊತ್ತಾಗುತ್ತೆ ಹೇಗಿದೆ ಏನು ಕತೆ ಅಂತ. ಸೊ ಇದು ನೋಡಿ ಎಷ್ಟು ಚೆನ್ನಾಗಿದೆ, ಕಲರ್ ಕಾಂಬಿನೇಷನ್ ಚೆನ್ನಾಗಿ ಕಾಣ್ತಾಯಿದೆ. ನನಗೆ ತುಂಬ ಇಷ್ಟ ಆಗಿದೆ. ಇದೇನೋ ಗೊತ್ತಿಲ್ಲ, ಎಷ್ಟು ಚೆನ್ನಾಗಿದೆ ನೋಡಿ, ತುಂಬ ಚೆನ್ನಾಗಿ ಕಾಣ್ತಾಯಿದೆ ಹ್ಯಾಂಡ್ಮೇಡು. ಸೊ 2 ಪಿನ್ ಹಾಕಿದ್ದೀನಿ. ಈ ಕಡೆ ಒಂದು 10 ಬೀಡು, ಈ ಕಡೆ ಒಂದು 10 ಬೀಡು ಹಾಕಿ ಸ್ವಲ್ಪ ಲಾಂಗ್ ಸೆಟ್ ಥರ ಮಾಡಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು. ಸೊ ತುಂಬ ಇಷ್ಟ ಆಯಿತು ನೋಡಿ. ಹ್ಯಾಂಡ್ಮೇಡು ಕೈಯಿಂದ ಮಾಡೋವಂಥದ್ದು, ಅಂದರೆ ನಾವು ಕೈಯಲ್ಲಿ ಚಾಕು ಅದು ಇದು ಯೂಸ್ ಮಾಡಿ, ವೇಸ್ಟ್ ಐಟಮ್ಸ್ ಯೂಸ್ ಮಾಡಿ ಮಾಡೋವಂಥದ್ದು. ಸೊ ಮೋಲ್ಡ್ ವರ್ಕ್ಗೆ ಅದರದ್ದೇ ಆದ ಬೆಲೆ ಇರುತ್ತೆ, ಈ ಹ್ಯಾಂಡ್ಮೇಡ್ಗೆ ಅದರದ್ದೇ ಆದ ಬೆಲೆ ಇರುತ್ತೆ ನೋಡಿ. ಸೊ ಇದು ಎಷ್ಟು ಚೆನ್ನಾಗಿ ಕಾಣ್ತಾಯಿದೆ ನೋಡಿ. ಇದೇನೋ ಗೊತ್ತಿಲ್ಲ, ನನಗೆ ಹ್ಯಾಂಡ್ಮೇಡ್ ಮಾಡೋಕ್ಕೆ ತುಂಬ ಇಂಟ್ರೆಸ್ಟು ಮತ್ತು ಇಷ್ಟನೂ ಕೂಡ. ಅದಕ್ಕೋಸ್ಕರ ಮಾಡೋದು. ಇನ್ನು ಮುಂದೆ ಒಂದಷ್ಟು ಹ್ಯಾಂಡ್ಮೇಡ್ಸ್ನೇ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಯಾಕಂದರೆ ಚಿಕ್ಕ ಪುಟ್ಟದವನ್ನೇ ಬೆಲೆ ಕೊಟ್ಟು ತಗೊಳ್ಳೋದು ಜನ. ನಾವು ಅಷ್ಟೇ ಯೋಚನೆ ಮಾಡ್ತೀವಲ್ಲ, ದೊಡ್ಡ ಬಜೆಟ್ಗೆ ಕೈ ಹಾಕಲ್ಲ ನಾವು. ಸೊ ಮಿಡ್ಲ್ ಕ್ಲಾಸ್ ಅಂದಮೇಲೆ ನಾವು ಚಿಕ್ಕದಾಗಿ ಪರ್ಚೇಸ್ ಮಾಡ್ತೀವಿ. ಸೊ ನಾವು ಹಂಗೆ ಇರಬೇಕಾದ್ರೆ ಕೆಲವೊಬ್ಬರು ಹಂಗೆ ಇರ್ತಾರೆ, ಯಾಕಂದರೆ ಎಲ್ರಿಗೂ ದುಡ್ಡಿಗೆ ಪ್ರಾಬ್ಲಮ್ ಇರುತ್ತೆ. ಸೊ ಆ ಥರ. ಇನ್ನೊಂದಷ್ಟು ನೋಡಿ ವರ್ಕಿಂಗ್ ಪ್ಲೇಸ್ ಹೆಂಗಿದೆ ಅಂತ. ಟೇಬಲ್ ಇಲ್ಲ, ಏನು ಮಾಡೋದು. ಈ ಟೇಬಲ್ ನೋಡಿ ಹೆಂಗಿದೆ ಅಂತ. ಆ ಟೇಬಲ್ ಹತ್ರ ಒಂದು ಇದ್ರ ಹತ್ರ ಜಾಗನೇ ಇಲ್ದಂಗೆ ಆಗ್ಬಿಟ್ಟೈತೆ. ಸೊ ಅದು ಟೇಬಲ್ ಅಲ್ಲ, ಆ್ಯಕ್ಚುಲಿ ಅದು ಟೈಲರಿಂಗ್ ಮಿಷಿನು. ಅದಕ್ಕೆ ಜಾಗ ಸಾಕಾಗ್ತಿಲ್ಲ. ಅದಕ್ಕೆ ನಾನು ನೈಟಿಗೆ ತಕ್ಕನಾಗಿರೋವಂಥ ಒಂದು ಪ್ಲೇಸ್ನಲ್ಲಿ ಇಟ್ಕೊಂಡಿದ್ದೀನಿ. ಎಲ್ಲ ಬೆಡ್ ಮೇಲೆ ಏನು ಮಾಡೋದು, ಕಾಲು ಬೇರೆ ಮೇಲೆ ಹಾಕೋಬೇಕು. ಕಾಲು ಬಿಟ್ಟರೆ ಊತ ಬರುತ್ತೆ ಕೆಳಗಡೆ. ಸೊ ಇಲ್ಲೇ ಇಟ್ಕೊಳ್ಳೋದು, ಎಲ್ಲ ಮಾಡೋದು. ಇನ್ನೊಂದು ಅರ್ಧ ಮುಗಿಸಿದ್ದೀನಿ. ಅದು 2 ಪೀಸು ಇರೋವಂಥ ಡಿಸೈನು ತೋರಿಸ್ತೀನಿ. ಅದು ಎಷ್ಟು ಚೆನ್ನಾಗಿದೆ ಅಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸೊ ನಾವು ಒಂಥರ ಕಲೆಗಾರರೇ ನಿಜವಾಗ್ಲೂ. ನೋಡಿ ಎಷ್ಟು ಪೇಂಟಿಂಗ್ಸ್ ಇಟ್ಕೊಂಡಿದ್ದೀವಿ. ಬ್ರಷಲ್ಲಿ ತಗೊಂಡು ಇದು ಬೌಲಲ್ಲಿ ನೀಟಾಗಿ ಮಾಡೋದು ಎಲ್ಲ ಮಾಡ್ತೀವಿ. ನಾವು ಒಂಥರ ಕಲೆಗಾರರು ಹೇಳಬೇಕು ಅಂದರೆ. ಸೊ ಇದು ನೋಡಿ ಎಷ್ಟು ಚೆನ್ನಾಗಿದೆ, 2 ಪೀಸ್. ಹೇಳ್ಬೇಕು ಅಂದರೆ ನಿಜ 2 ದಿನದಿಂದ ಮಾಡ್ತಾಯಿದ್ದೀನಿ. ಒಂದು 10 ಪೆಂಡೆಂಟ್ ಮುಗಿಸಿಲ್ಲ ನಾನು. 2 ದಿನದಿಂದ ಕಂಟಿನ್ಯೂಸ್ ಮಾಡ್ತಾಯಿದ್ದೀನಿ. ಸೊ ನೋಡಿ ಎಷ್ಟು ಟೈಮ್ ತೊಗೊಳುತ್ತೆ ಅಂದರೆ ಸಿಕ್ಕಾಪಟ್ಟೆ ಟೈಮ್ ತೊಗೊಳುತ್ತೆ ಹ್ಯಾಂಡ್ಮೇಡು ಪೇಂಟಿಂಗ್ ಮಾಡೋಕ್ಕೆ. ಬಟ್ ಏನೋ ಗೊತ್ತಿಲ್ಲ, ಜನ ತುಂಬ ಇಷ್ಟಪಡೋದೆ ಇವನ್ನ, ಹ್ಯಾಂಡ್ಮೇಡ್ಗಳನ್ನ ತುಂಬ ಇಷ್ಟಪಡ್ತಾರೆ. ಅದೇನೋ ಗೊತ್ತಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ಲೈನ್ಸ್ ಎಲ್ಲ ನೀಟ್ ಇರಬೇಕು. ಸೊ ನಾವು ಎತ್ತಾಗೋ ಸೊಟ್ಟಪಟ್ಟ ಹಾಕಿ ಲೈನೆಲ್ಲ ಅದನ್ನ ಹೋಗ್ಬಿಟ್ಟು ಹ್ಯಾಂಡ್ಮೇಡ್ ಅಂತ ಮಾರೋಕ್ಕಾಗಲ್ಲ. ಸೊ ನನಗೆ ಲೈನ್ಸ್ ಎಲ್ಲ ತುಂಬ ಚೆನ್ನಾಗಿ ಹಾಕೋದಕ್ಕೆ ಇಷ್ಟ. ಸೊ ಅದರಿಂದನೇ ಈ ಥರ ಡಿಸೈನ್ಸ್ ಮಾಡ್ತೀನಿ. ಸೊ ಈ ಸರ ಯಾಕೋ ನನಗೆ ತುಂಬ ಇಷ್ಟ ಆಯಿತು. 2 ಪೀಸ್ದು ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಸೊ ಈ ಸೌಂಡಲ್ಲಿ ಗೊತ್ತಾಗುತ್ತೆ ನೋಡಿ, ಇದು ಬೆಂದಾದ್ಮೇಲೆ ಇದೇ ಥರ ಸೌಂಡ್ ಬರೋದು. ಒಂದು ಸಾರಿ ನೀರಿಗೆ ಹಾಕಿ ಎತ್ಬಿಟ್ರೆ ಒಂದು ಡೌಟ್ ಕ್ಲಿಯರ್ ಆಗಿಬಿಡುತ್ತೆ ನಮಗೆ. ಯಾಕಂದರೆ ನೀರಿಗೆ ಹಾಕಿ ಎತ್ತಾದ್ಮೇಲೆ ಅದು ನಮ್ಮ ಕೈಯಲ್ಲಿ ಉಳಿಯುತ್ತಾ ಇಲ್ಲ ಒಡೆದೋಗುತ್ತಾ ಅನ್ನೋದಕ್ಕೆ ಆ ನೀರಿಗೆ ಹಾಕಿ ಎತ್ತದೇ ಸಾಕ್ಷಿ. ಯಾಕಂದರೆ ನೀರಿಗೆ ಹಾಕಿ ಎತ್ತಾದ್ಮೇಲೆ ನಮ್ಮ ಡೌಟ್ ಕ್ಲಿಯರ್ ಆಗಿಬಿಡುತ್ತೆ. ಅದು ಏನಾದ್ರು ಉಳ್ಕೋಬೇಕು ಅನ್ನೋದಿದ್ದರೆ ಒಡೆಯೋದಿಲ್ಲ.
ಇದು ಹುಡ್ಕೊಳ್ಳೆಲ್ಲ ಒಡೆದೋಗುತ್ತೆ ಅನ್ನೋದಿದ್ದರೆ ನೀರಿಗೆ ಹಾಕಿ ಎತ್ತಾದ್ಮೇಲೆ ಒಂದು ಸ್ವಲ್ಪ ಹೊತ್ತಲ್ಲೇ ಒಡೆದೋಗ್ಬಿಡುತ್ತೆ ಅದು. ಸೊ ಅವಾಗ ಗ್ಯಾರಂಟಿ ಆಗುತ್ತೆ ಇದು ಪರ್ಫೆಕ್ಟ್ ಇದೆ ಅಂತ, ಆವಾಗ ತೆಗೆದು ಪೇಂಟಿಂಗ್ ಮಾಡೋದು. ಸೊ ನನ್ನ ಪ್ರಾಡಕ್ಟ್ನ ನಾನು ಆ ಥರ ಕ್ವಾಲಿಟಿನ ಮೇಂಟೈನ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಸೊ ಇವೆಲ್ಲ ಹೇಳ್ಬೇಕು ಅಂದರೆ ಒಂದು 3 ತಿಂಗಳಿಂದ ಮಾಡಿಟ್ಟಿರೋದು ಅನಿಸುತ್ತೆ. ಇಲ್ಲಿವರೆಗೂ ನಾನು ಪೇಂಟಿಂಗ್ ಮಾಡೋಷ್ಟು ಟೈಮ್ ಇರಲಿಲ್ಲ, ಹಂಗೇ ಇಟ್ಟಿದ್ದೆ. ಸೊ ಸ್ಟಾಕು ಇದೆಲ್ಲ ನೋಡಿ, ಇನ್ನೂ ಇಷ್ಟಿದೆ. ನಾಳೆ ಒಂದಿಷ್ಟು ಪೇಂಟಿಂಗ್ ಮಾಡ್ತೀನಿ. ಸೊ 23ನೇ ತಾರೀಕು ನಾನು ರೆಡಿ ಇಟ್ಕೊಂಡ್ರೆ ಒಂದು ಸ್ವಲ್ಪ ಸೇಲ್ ಮಾಡೋದಕ್ಕಾಗುತ್ತೆ. ಚಿಕ್ಕದೇ ತೊಗೊಂಡೋಗ್ತೀನಿ, ಇನ್ನೇನು ಮಾಡೋದು, ದೊಡ್ಡ ತೊಗೊಂಡೋದ್ರೆ ಸೇಲ್ ಆಗೋಲ್ಲ. ಆಮೇಲೆ ಎತ್ಕೊಂಡು ಓಡಾಡೋಕ್ಕೂ ಕಷ್ಟ ಆಗುತ್ತೆ ನನಗೆ.